17ನೇ ತಾರೀಕು ಅಂದರೆ ನಾಳೆದಿಂದ ಆಷಾಢ ಶುಕ್ರವಾರದ ಪೂಜೆ ಶುರುವಾಗುತ್ತೆ ಚಾಮುಂಡಿ ಬೆಟ್ಟದಲ್ಲಿ. ಈಗಾಗಲೇ ನಾವು ಪೂರ್ವಭಾವಿ ಸಭೆ ಹಿಂದೆ ಮಾಡಿದ್ವಿ. ಅದಾದ ನಂತರ ನಾಳೆದಿಂದ ಶುರು ಆಗೋದ್ರಿಂದ ಎಲ್ಲ ಸಿದ್ಧತೆಗಳು ಹೇಗಿದೆ ಅಂತ ಹೇಳಿ ಪರಿಶೀಲನೆ ಮಾಡಬೇಕು ಅಂತೇಳಿ ಇವತ್ತು ಬಂದಿದ್ದೆ. ಸೊ ಎಲ್ಲ ಪರಿಶೀಲನೆ ಮಾಡಿದ್ದೀನಿ. ಪೂರ್ವಭಾವಿ ಸಭೆಯಲ್ಲಿ ನಾವು ಏನೇನು ತೀರ್ಮಾನ ಮಾಡಿದ್ವಿ ಅದನ್ನೆಲ್ಲ ಕೂಡ ನಾವು ಇವತ್ತು ಸಿದ್ಧತೆ ಮಾಡ್ತೀವಿ. ಈಗ VIP ಗಳಿಗೆ ಅಂತ ಹೇಳಿ ನಾವು ಟೈಮ್ ಫಿಕ್ಸ್ ಮಾಡಿದ್ವಿ. ಬೆಳಗ್ಗೆ 5:30 9:30. ಮತ್ತು ಅವ್ರು ಹೇಗೆ ಬರ್ತಾರೆ ಅಂತ ನೋಡ್ಕೊಂಡು ಬೇಕಾದ್ರೆ ಸಾಯಂಕಾಲ ಕೂಡ ಫಿಕ್ಸ್ ಮಾಡ್ತೀವಿ. ಆದರೆ ನಮ್ಮ ಮೊದಲ ಆದ್ಯತೆ ಇರುವಂಥದ್ದು ಸಾಮಾನ್ಯ ಕ್ಯೂನಲ್ಲಿ ಬರುವಂಥ ಸಾಮಾನ್ಯ ಜನರಿಗೆ ದರ್ಶನ ಸುಲಭವಾಗಿ ಸಿಗಬೇಕು ಅಂತ. ಸೊ ಅದಕ್ಕೋಸ್ಕರ ಅವ್ರಿಗೆ ಸುಲಭ ಆಗೋಂಗೆ ನಾವೆಲ್ಲ ವ್ಯವಸ್ಥೆ ಮಾಡ್ತೀವಿ. ರೆಕಮೆಂಡೇಶನ್ ತಂದವ್ರಿಗೆ ನಾವೇನು ಅವಕಾಶ ಕೊಡೋದಿಲ್ಲ. ಇದ್ರೂ ಕೂಡ 5:30 9:00 ಅವ್ರಿಗೆ ಸಪ್ರೇಟ್ ಒಂದು ಕ್ಯೂ ಇರುತ್ತೆ. ಆವಾಗ ಮಾತ್ರ ಅವ್ರು ಬರ್ತಾರೆ. ಅವ್ರಿಗೂ ಸೇಮ್ ಎಲ್ಲ VIP ರೆಫರೆನ್ಸ್ ಯಾರಿದ್ರು ಕೂಡ ಬೆಳಗ್ಗೆ 5:30 9:00 4 ಅವರ್ ಅವ್ರಿಗೆ ಅವಕಾಶ. ವೆಹಿಕಲ್ಗಳು ಯಾರ್ದು ವೆಹಿಕಲ್ ನಾವು ಬಿಡೋದಿಲ್ಲ. VIP ಅಂದರೆ MLAಗಳು, ಜಡ್ಜ್ಗಳು, ಮಿನಿಸ್ಟರ್ಗಳು ಅವ್ರದ್ದಿದ್ರೆ ಮಾತ್ರ ಬಿಡ್ತೀವಿ. ಅವ್ರು ಇಮಿಡಿಯೇಟ್ ಫ್ಯಾಮಿಲಿ ಬಿಡ್ತೀವಿ. ಲೆಟರ್ ತೊಗೊಂಬರೋರಿಗೆ ಯಾವ್ದು ನಾವು ಬಿಡೋದಿಲ್ಲ. ಅವರು ಕೂಡ ಬೇರೆಯವ್ರ ಥರ ಕೆಳಗಡೆ ಲಲಿತ ಮಹಲ್ ಹತ್ರ ಪಾರ್ಕ್ ಮಾಡಿ ವೆಹಿಕಲ್ಸು ಅಲ್ಲಿಂದ ಬಸ್ಸಲ್ಲಿ ಬರ್ತಾರೆ. ಪ್ರಶ್ನೆ ಇರುವಂತದ್ದು ಈಗ MLAಗಳು VIP ಹೆಸರು ಹೇಳ್ಕೊಂಡು ಅವ್ರ ಕಡೆಯವರು ಅಂತ ಬರೋರಿಗೆ ಏನು ಮಾನದಂಡ ಅಂತ ಇದೆ. ಅವ್ರಿಗೆ ಹೆಸರು ಹೇಳ್ಕೊಂಡು ಬರೋರಿಗೆ ಅವರು ಕೂಡ ಕೆಳಗಡೆ ವೆಹಿಕಲ್ ಪಾರ್ಕ್ ಮಾಡಿ ಬಸ್ನಲ್ಲಿ ಮೇಲ್ ತನಕ ಬರ್ತಾರೆ. ಅವ್ರ ರೆಫರೆನ್ಸಿಗೆ ಅಂತ ಹೇಳಿ ಒಂದು ಕ್ಯೂ ಮಾಡಿದ್ದೀವಿ. ಅವ್ರಿಗೊಂದು ಸಪ್ರೇಟ್ ಎಂಟ್ರೆನ್ಸ್ ಇರುತ್ತೆ ಅಷ್ಟೇ. ಲೆಟರ್ ಇರುತ್ತೆ. ಲೆಟರಲ್ಲಿ ಲೆಟರ್ ಇರುತ್ತೆ ನೋಡಿ. ಕೆಲವರು ಇಂಪಾರ್ಟೆಂಟ್ ಲೀಡ್ಗಳು ಇರ್ತಾರೆ. ಸೊ ಅವ್ರು ಯಾರು ಅಂತ ನಮ್ಮ ಲೋಕಲ್ ಪೊಲೀಸ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಅಂಥವ್ರು ನೋಡಿ ಐಡೆಂಟಿಫೈ. ವಂಶೋದಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕೋಲಾರ. ಇಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಕಾಯಿಲೆಗಳಿಗೆ ಪರಿಹಾರ ಸಿಗುತ್ತದೆ. ಮೊಣಕಾಲು ನೋವು, ಬೆನ್ನು ನೋವು, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆ, ಜಾಯಿಂಟ್ ರೀಪ್ಲೇಸ್ಮೆಂಟ್ ರೀತಿಯ ಎಲ್ಲಾ ಮೂಳೆ ಸಂಬಂಧಿ ಚಿಕಿತ್ಸೆಗಳಿಗಾಗಿ ಸಂಪರ್ಕಿಸಿ 7270727770 ವಂಶೋದಯ ಆಸ್ಪತ್ರೆ ಕೋಲಾರ. ಏನಾಗುತ್ತೆ ಅಂತಂದ್ರೆ 300 ರೂಪಾಯಿ ಟಿಕೆಟ್ ಆಗಿದೆ ಮಾಡಿದಾಗ ಅವ್ರಿಗೂ ಮತ್ತೆ ಸಾಮಾನ್ಯ ಕ್ಯೂನಲ್ಲಿ ಏನಿದ್ರು ಅವ್ರು ಎರಡಕ್ಕೂ ಒಂದ್ ಕಡೆ ಸೇರ್ತಾ ಇದ್ರು. ಅಲ್ಲಿ ಬಹಳ ಕ್ಲಾಶ್ ಆಗ್ತಾ ಇತ್ತು. ಮತ್ತೆ 300 ರೂಪಾಯಿ ಟಿಕೆಟ್ ಮಾಡಿದವ್ರಿಗೂ ಕೂಡ ಸಾಮಾನ್ಯ ಕ್ಯೂನಲ್ಲಿ ಎಷ್ಟು ಜನ ನಿಂತ್ಕೊಂಡಾಗ ಎಷ್ಟು ಸಮಯ ಆಗ್ತಿತ್ತು ಅವ್ರಿಗೆ ಅಷ್ಟೇ ಸಮಯ ಆಗ್ತಿತ್ತು. ಸೊ ಹಾಗಾಗಿ 300 ರೂಪಾಯಿ ಕ್ಯೂ ಕೊಡೋದ್ರಿಂದ ಅವ್ರಿಗೇನು ವಿಶೇಷವಾಗಿ ಅನುಕೂಲ ಆಗಲ್ಲ. ಹಾಗಾಗಿ ಅದು ಈ ಸರಿ ಬೇಡ ಅಂತ ತೀರ್ಮಾನ ಮಾಡಿದ್ದೀವಿ. ಆದರೂ ಕೂಡ ನಾವು ಬಹಳಷ್ಟು ಟೈಮ್ ಇದೆ. ಮೊದಲನೇ ವಾರದಲ್ಲಿ ಹಿಂಗೆ ಬೇಕು ಅಂತ ನೋಡ್ಕೊಂಡು ಬೇರೆ ಏನಾದರೂ ಆಲ್ಟರೇಟ್ ಮಾಡ್ಬೇಕಾದ್ರೆ ಮಾಡ್ತೀವಿ. ಅಭಿಪ್ರಾಯಗಳು ಬಂದಿದೆ. ಬಟ್ ಕಂಬಳ ಕೂಡ ನಮ್ಮ ರಾಜ್ಯದ್ದೇ ಒಂದು ಸಾಂಸ್ಕೃತಿಕ ಕ್ರೀಡೆ. ಸೊ ಅದು ಒಂದು ಪ್ರದೇಶದಲ್ಲಿರೋದನ್ನ ಇಡೀ ರಾಜ್ಯದಲ್ಲೂ ಕೂಡ ಅದು ಪ್ರಚಾರ ಆದರೆ ತಪ್ಪೇನಿಲ್ಲ. ಸೊ ಹಾಗಾಗಿ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ತೀರ್ಮಾನ ತಗೊಳ್ತಾರೆ. ಕಂಬಳ ಮಾಡಲೇಬೇಕು ಅಂತ ಏನು ತೀರ್ಮಾನ ಆಗಿಲ್ಲ. ಬಟ್ ಅದನ್ನ ಸೇರಿಸ್ಬೇಕಾ ಬೇಡವಾ ಅಂತ ಮುಖ್ಯಮಂತ್ರಿಗಳು ಅದಕ್ಕೆ ಗೊತ್ತಿರೋ 100 ಮರಗಳು ಅಷ್ಟೊಂದೆಲ್ಲ ಮರಗಳು ಕಟ್ ಮಾಡಿಲ್ಲ, ಕ್ಲಿಯರ್ ಮಾಡಿದ್ದಾರೆ. ಕಟ್ ಮಾಡೋ ಅಷ್ಟೊಂದು ಮರಗಳು ನಾವು ಕಟ್ ಮಾಡೋದಿಲ್ಲ. ಸೊ ಹಾಗಾಗಿ ಪರಿಸರಕ್ಕೂ ಹಾನಿ ಆಗದಂಗೆ ಕಂಬಳನ ನಡೆಸಬೇಕು ಅಂತ ಏನಾದ್ರು ಸೂಚನೆ ಬಂದರೆ ಪರಿಸರಕ್ಕೆ ಹಾನಿ ಆಗದಂಗೆ ಎಲ್ಲ ವ್ಯವಸ್ಥೆ ಮಾಡಿ ಇನ್ನು ಮುಖ್ಯಮಂತ್ರಿಗಳಿಂದ ಕೆಲವರು ಆತಂಕ ಏನಂತಂದ್ರೆ ಈ ವರ್ಷ ಮಾತ್ರ ಇಡೀ ದಸರಾಗೆ ಅದನ್ನು ಸೇರ್ಪಡೆ ಮಾಡ್ಕೊಂಡು ಹೋಗ್ತಾರ ಅನ್ನೋ ಒಂದು ಆತಂಕ ಇದೆ. ಪ್ರತಿ ದಸರಾದಲ್ಲೂ ಏನಾದರೂ ಒಂದು ವಿಶೇಷವಾಗಿ ಮಾಡ್ತೀವಿ. ಈ ಸರಿ ಕಂಬಳನು ನಮ್ಮ ಮೈಸೂರು ಜನ ನೋಡ್ಲಿ ಅಂತೇಳಿ ಈ ವರ್ಷಕ್ಕೆ ಮಾತ್ರ ನಾವು ಮಾಡ್ತೇವೆ. ನಮ್ಮ ರಾಜ್ಯದಲ್ಲಿ ಎಷ್ಟು ಜನ ಇದ್ದಾರೆ, ಎಲ್ರಿಗೂ ಅವ್ರದ್ದೇ ಇರ್ತದಂತ ಅಭಿಪ್ರಾಯಗಳಿರುತ್ತೆ. ಬಟ್ ಎಲ್ಲರ ಅಭಿಪ್ರಾಯಗಳನ್ನು ನಾವು ಗೌರವಿಸ್ತೀವಿ. ಬಟ್ ಹಾಗಂತ ಅದನ್ನೇ ಫಾಲೋ ಮಾಡಬೇಕು ಅಂತ ಇಲ್ಲ. ಸರ್ಕಾರಕ್ಕೆ ಯಾವ ಸರಿ ಅನ್ಸುತ್ತೋ ಅದನ್ನ ಮಾಡ್ತೀವಿ. ಈಗ ಮೆಟ್ಲತ್ಕೊಂಡು ಬರುವಂತ ಭಕ್ತಾದಿಗಳಿಗೆ ಪರ್ಮನೆಂಟ್ ಶೌಚಾಲಯ ಇಲ್ಲ ಅನ್ನೋದು ಕೂಡ ಆರೋಪ ಇದೆ. ಪರ್ಮನೆಂಟ್ ಶೌಚಾಲಯ ಎಲ್ಲಾದ್ರೂ ನೋಡಿ ಖಂಡಿತ ಮಾಡಿಸೋಣ. ಬಟ್ ಈಗ ಸದ್ಯಕ್ಕೆ ಈ ಆಷಾಢ ಶುಕ್ರವಾರ ಪೂಜೆಗೆ ಸಂಬಂಧಪಟ್ಟಂಗೆ ನಾವು 3 ಕಡೆ ಹೋಲ್ಡಿಂಗ್ಸ್ ಮಾಡಿದ್ದೀವಿ. ಅಲ್ಲೆಲ್ಲ ಶೌಚಾಲಯಗಳಿರುತ್ತೆ, ಅಲ್ಲೆಲ್ಲ ನೀರುಗಳನ್ನು ಕೊಡುವಂಥ ವ್ಯವಸ್ಥೆ ಇರುತ್ತೆ. ಮತ್ತು ಎಲ್ಲ ಭಕ್ತಾದಿಗಳಿಗೂ ಬಾದಾಮಿ ಹಾಲು ಮತ್ತು ಬಿಸ್ಕೆಟ್ ಕೊಡುವಂಥ ವ್ಯವಸ್ಥೆ ಕೂಡ ಇದೆ. ಸೊ ಅದನ್ನೆಲ್ಲ ನಡ್ಕೊಂಡು ಬರೋಗೂ ಕೂಡ ಕೊಡ್ತಾರೆ. ಎಲ್ಲರೂ ಕೂಡ ಸಮರ್ಪಕವಾಗಿ ಎಲ್ಲ ಸಿದ್ಧತೆಯನ್ನು ಮಾಡಿದ್ದಾರೆ. ಪೂರ್ವಭಾವಿ ಸಭೆಯಲ್ಲಿ ಏನೇನು ತೀರ್ಮಾನಗಳನ್ನು ತಗೊಂಡಿದ್ವಿ ಅದರಂತೆ ಎಲ್ಲ ಸಿದ್ಧತೆಗಳು ಆಗಿದೆ. ಇಂಥದ್ದೇನಿಲ್ಲ, ಒಂದು ಸ್ವಲ್ಪ ಅನ್ನಷ್ಟು ಕ್ಲೀನಿಂಗ್ ಆಗಬೇಕು. ಸೊ ಕ್ಲೀನಿಂಗ್ ಮಾಡಿ ಅಂತ ಹೇಳ್ತೀವಿ. ಸಚಿವ ಸಂಪುಟ ವಿಸ್ತರಣೆ ದೆಹಲಿಗೆ ಹೋಗುವಂತದ್ದು ಎಲ್ಲರದ್ದು ಇದು ಬೇಗ ತುಂಬಾ ಡಿಲೇ ಆಗ್ತಾ ಇದೆ ನಮ್ಮ ಅಭಿಪ್ರಾಯ.
ಈಗ ಅದಕ್ಕೆ ಬೇಗ ಆಗಬೇಕು ಅಂತಲೇ, ಯಾಕೆ ಅಂತಂದರೆ ನಮಗೆ MLC ಮತ್ತು ರಾಜ್ಯಸಭಾ ಚುನಾವಣೆ ಇದ್ದಿದ್ರೆ ನಾವು ಸ್ವಲ್ಪ ಅದನ್ನು ವಿಳಂಬ ಮಾಡಬೇಕಾಯ್ತು. ಈಗ ನಮ್ಮ ಹೈಕಮಾಂಡ್ನವರು ಡೆಲ್ಲಿನಲ್ಲಿದ್ದಾರೆ. ಸೊ ನಮ್ಮಲ್ಲಿ ರಾಜ್ಯದ ನಾಯಕರುಗಳನ್ನು ಕರೆದಿದ್ದಾರೆ. ಸೊ ಚರ್ಚೆ ಮಾಡಿ ಆದಷ್ಟು ಬೇಗ ಆ ಸಂಪುಟ ವಿಸ್ತರಣೆ ಕೂಡ ಆಗುತ್ತೆ. ಇವತ್ತು ತಂದೆಯವರು ಕೂಡ ಹೋಗ್ತಿದ್ದಾರೆ, CM ಅವರು ಕೂಡ ಹೋಗ್ತಾರೆ. ಯಾವ ಮಾನದಂಡ ಏನಾದ್ರು ಫಿಕ್ಸ್ ಆಗಿದೆ ಸರ್? ನನಗೆ ಗೊತ್ತಿಲ್ಲ, ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಅದು ನೀವು CM ಅವ್ರನ್ನ, ಸಿದ್ದರಾಮಯ್ಯ ಅವ್ರನ್ನ ಮತ್ತೆ ಹೈಕಮಾಂಡ್ ಅವ್ರನ್ನ ಕೇಳ್ತೀವಿ. ನನ್ನಂತೂ ಏನು ಅಭಿಪ್ರಾಯ ಆ ಥರ ಟೀಕೆಗಳು ವಿರೋಧ ಪಕ್ಷದವ್ರು ಮಾಡ್ತಾರೆ. ಬಟ್ ಸೂಟ್ ಕೇಸ್ ಮಾನದಂಡ ಯಾವ ಸರ್ಕಾರವೂ ಆ ರೀತಿ ಮಂತ್ರಿಗಳನ್ನ ಮಾಡೋದಿಲ್ಲ, ಇಲ್ಲಾಂದ್ರೆ ಸರ್ಕಾರ ಸರಿಯಾಗಿ ನಡೆಯೋದಿಲ್ಲ. ಸೊ ಹಾಗಾಗಿ ಆ ಥರದ್ದೆಲ್ಲ ಮಾಡೋದಿಲ್ಲ. ನಮ್ಮ ಕ್ರೈಟೀರಿಯಾ ಏನಿದ್ರು ಹೈಕಮಾಂಡ್ ಅವ್ರದ್ದು ದಕ್ಷತೆ, ಪಕ್ಷಕ್ಕೆ ನಿಷ್ಠೆ ಮತ್ತೆ ಹೊಸಬ್ರನ್ನು ಕೂಡ ಸೇರಿಸಬೇಕು ಅನ್ನೋ ವಿಪಕ್ಷ ನಾಯಕರಾದಂತವರೇ ಮಾಡ್ತಾ ಇರುವಂತದ್ದು 500 ಕೋಟಿ ರೂಪಾಯಿ ಯಾರು ಹೇಳಿರೋದು ಹಾಗೆ? ಅವ್ರು ಹೇಳ್ತಾರೆ ಅವ್ರ ಪಕ್ಷದಲ್ಲಿ ಮಾತ್ರ ಆಗುತ್ತೆ. ಅವ್ರ ಪಕ್ಷದವರೇ ಹೇಳಿದ್ದಾರೆ ಅಲ್ಲಿ ಮುಖ್ಯಮಂತ್ರಿ ಸ್ಥಾನ ತಗೊಳ್ಬೇಕು ಅಂದ್ರೆ 1000 ಕೋಟಿ ಕೊಡ್ಬೇಕು ಅಂತ ಹೇಳಿ. ಆದ್ರೆ ನಮ್ಮ ಪಕ್ಷದಲ್ಲಿ ಆ ಥರ ಆಗೋದಿಲ್ಲ. ನಮ್ಮ ಪಕ್ಷದಲ್ಲಿ ಏನಿದ್ರು ಕೂಡ ದಕ್ಷತೆ ಆಧಾರದ ಮೇಲೆ, ಪಕ್ಷದ ನಿಷ್ಠದ ಆಧಾರದ ಮೇಲೆ ಕೊಡೋದು. ಸರ್, ಬಿಡದಿ ವಿಚಾರದಲ್ಲಿ ರಾಜ್ಯ ಸರ್ಕಾರದ ನಡೆ ಏನು? ಯಾಕಂದ್ರೆ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸೊ ಮುಖ್ಯಮಂತ್ರಿಗಳು ಅದನ್ನೆಲ್ಲ ಗಮನಿಸಿರ್ತಾರೆ. ಸೊ ಅದನ್ನೆಲ್ಲ ನೋಡಿ ಅವರೇ ತೀರ್ಮಾನ ತಗೊಳ್ತಾರೆ.